ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ. ಸ್ನೇಹಿತರೆ, ಗೃಹಲಕ್ಷ್ಮಿಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್. ಇದರ ಜೊತೆಗೆ ಅನ್ನಭಾಗ್ಯ ಫಲಾನುಭವಿಗಳಿಗೆ ಒಂದು ಶಾಕಿಂಗ್ ನ್ಯೂಸ್ ಕೊಟ್ಟಿದ್ದಾರೆ. ಏನು ನ್ಯೂಸ್ ಕೊಟ್ಟಿದ್ದಾರೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ವಿಡಿಯೋನೆಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು. ಸ್ಕಿಪ್ ಮಾಡಿದ್ರೆ ಫುಲ್ ಇನ್ಫಾರ್ಮೇಷನ್ನ ತಿಳಿಯಲ್ಲ. ಸೊ ಹಾಗಾಗಿ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿತಿದ್ದೀರಾ, ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಹೊಸದಾಗಿ ವಿಸಿಟ್ ಮಾಡಿ ಏನಾದರೂ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡೋದ್ರಿಂದ ಅವರು ಕೂಡ ಹೊಸ ಹೊಸ ಅಪ್ಡೇಟ್ನ ತಿಳ್ಕೊತಾ ಹೋಗ್ತಾರೆ. ಓಕೆ, ತಡ ಮಾಡೋದು ಬೇಡ. ಏನು ಗುಡ್ ನ್ಯೂಸು, ಏನು ಶಾಕಿಂಗ್ ನ್ಯೂಸು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂದರೆ 4,000 ಹಣನ ಜಮಾ ಮಾಡ್ತಿದ್ದಾರೆ. ಇಂದು 12 ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ 11 ಮತ್ತು 12ನೇ ಕಂತು ಪೆಂಡಿಂಗ್ ಹಣ ಸೇರಿಸಿ 4,000 ಹಣನ ಜಮಾ ಮಾಡ್ತಿದ್ದಾರೆ. ಸ್ನೇಹಿತರೆ, ಯಾವ ಜಿಲ್ಲೆಗಳು ಅನ್ನೋದು ತಿಳಿಸ್ಕೊಡ್ತೀನಿ. ಇದರ ಜೊತೆಗೆ ಯಾರಿಗೆಲ್ಲ ಪೆಂಡಿಂಗ್ ಹಣ ಬಂದಿಲ್ಲ ಅವರು ಏನು ಮಾಡಬೇಕು, ಮತ್ತು ಗೃಹಲಕ್ಷ್ಮಿ 12ನೇ ಕಂತಣ 13ನೇ ಕಂತಣ ಯಾವಾಗ ಬಿಡುಗಡೆ ಮಾಡ್ತಾರೆ ಅನ್ನೋದನ್ನ ಸಾಕಷ್ಟು ಮಹಿಳೆಯರು ಕೇಳ್ತಾ ಇದ್ರು. ಅದ್ರ ಬಗ್ಗೆ ಕೂಡ ಅಪ್ಡೇಟ್ನ ಕೊಡ್ತಾ ಹೋಗ್ತೀನಿ. ಸ್ನೇಹಿತರೆ, ಆಲ್ರೆಡಿ ಗೃಹಲಕ್ಷ್ಮಿ 12ನೇ ಕಂತಣನ ಬಿಡುಗಡೆ ಮಾಡಿದ್ದಾರೆ. ಅಂದರೆ ಪೆಂಡಿಂಗ್ ಹಣ ಯಾರಿಗೆ ಕ್ಲಿಯರ್ ಆಗಿದೆ ಅವ್ರಿಗೆ ಗೃಹಲಕ್ಷ್ಮಿ 12ನೇ ಕಂತಣ ಹೋಗ್ತಾ ಇದೆ ಅಂತಲೇ ಹೇಳ್ಬೋದು. ಅಂತ ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಯಾರಿಗೆಲ್ಲ ಪೆಂಡಿಂಗ್ ಹಣ ಬರಬೇಕು ಅವ್ರಿಗೆ 4,000 ಹಣನ ಜಮಾ ಮಾಡ್ತಿದ್ದಾರೆ. ಪೆಂಡಿಂಗ್ ಹಣ ಆದ ನಂತರ ಅಂದರೆ ಸಾಕಷ್ಟು ಮಹಿಳೆಯರಿಗೆ 10 ಮತ್ತು 11ನೇ ಕಂತಣ ತಲುಪಿಲ್ಲ. ಸೊ ಹಾಗಾಗಿ ನಿಮಗೆ 12ನೇ ಕಂತಣನ ಬಿಡುಗಡೆ ಮಾಡಿಲ್ಲ. ಯಾರಿಗೆಲ್ಲ ಪೆಂಡಿಂಗ್ ಹಣ ಕ್ಲಿಯರ್ ಆಗಿದೆ ಅವ್ರಿಗೆ ಗೃಹಲಕ್ಷ್ಮಿ 12ನೇ ಕಂತಣನ ಬಿಡುಗಡೆ ಮಾಡ್ತಿದ್ದೀವಿ ಅಂದ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೊಸ ಅಪ್ಡೇಟ್ನ ಕೊಟ್ಟಿದ್ದಾರೆ. ಯಾಕಂದರೆ ಸಾಕಷ್ಟು ಮಹಿಳೆಯರು ಕೇಳ್ತಾ ಇದ್ದಾರೆ, ಪೆಂಡಿಂಗ್ ಹಣ ಬರಲಿಲ್ಲ ಅಂದ್ರೂ ನಮಗೆ 12ನೇ ಕಂತಣನೂ ಬಂದಿಲ್ಲ ಮೇಡಮ್ ಅಂತ ಕೇಳ್ತಾ ಇದ್ದಾರೆ. ಅವ್ರಿಗೆಲ್ಲ ಇದು ಉತ್ತರ ಅಂತಲೇ ಹೇಳ್ಬೋದು. ಯಾರಿಗೆಲ್ಲ ಪೆಂಡಿಂಗ್ ಹಣ ಕ್ಲಿಯರ್ ಆಗಿದೆ ಅವ್ರಿಗೆ 12ನೇ ಕಂತಣ ಬರ್ತಾ ಇದೆ. ಯಾರಿಗೆಲ್ಲ ಪೆಂಡಿಂಗ್ ಹಣ ಬಂದಿಲ್ಲ ಅವ್ರಿಗೆ ಬಿಡುಗಡೆ ಮಾಡ್ತಿದ್ದೀವಿ ಅಂದ್ಬಿಟ್ಟು ತಿಳಿಸಿದ್ದಾರೆ. ಸ್ನೇಹಿತರೆ, ಇವತ್ತು 12 ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಪೆಂಡಿಂಗ್ ಹಣನ ಬಿಡುಗಡೆ ಮಾಡ್ತಿದ್ದಾರೆ. ಅಂದರೆ 4,000 ಹಣನ ಬಿಡುಗಡೆ ಮಾಡ್ತಿದ್ದಾರೆ. ಯಾವ ಜಿಲ್ಲೆಗಳು ಅನ್ನೋದನ್ನ ಮೊದಲಾಗಿ ತಿಳಿಸ್ಕೊಟ್ಬಿಡ್ತೀನಿ. ಸ್ನೇಹಿತರೆ, ಬೆಳಗಾವಿ, ರಾಮನಗರ, ಕಲಬುರಗಿ, ದಾವಣಗೆರೆ, ಉತ್ತರ ಕನ್ನಡ, ಧಾರವಾಡ, ರಾಯಚೂರು, ಹಾವೇರಿ, ಬಳ್ಳಾರಿ, ಬೀದರ್, ಕೊಪ್ಪಳಕ್ಕೆ ಮತ್ತು ಮೈಸೂರಿಗೆ ಸಾಕಷ್ಟು ಜಿಲ್ಲೆಗಳಿಗೆ ಹಣ ಹೋಗಿಲ್ಲ. ಅಂದರೆ ತಾಲೂಕುಗಳಿಗೂ ಗೃಹಲಕ್ಷ್ಮಿ 11ನೇ ಕಂತಾಗಲಿ 12ನೇ ಕಂತಣಾಗಲಿ ಬಂದಿಲ್ಲ. ಹಾಗಾಗಿ ಕೊಪ್ಪಳ ಮತ್ತು ಮೈಸೂರಿಗೆ ಬಿಡುಗಡೆ ಮಾಡಿದ್ದಾರೆ. ಸ್ನೇಹಿತರೆ, ಇದರ ಜೊತೆಗೆ ಗುಲ್ಬರ್ಗ, ಬಾಗಲಕೋಟೆಗೂ ಅಷ್ಟೇ ಸ್ನೇಹಿತರೆ ಇಂದು ಬಿಡುಗಡೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇದರ ಜೊತೆಗೆ ಫಲಾನುಭವಿಗಳು ಅಂತಂದರೆ ಅನ್ನಭಾಗ್ಯದ ಫಲಾನುಭವಿಗಳಿಗೆ ಏನು ಶಾಕಿಂಗ್ ನ್ಯೂಸ್ ಅಂದರೆ, ಏನು 5 kg ಅಕ್ಕಿಯ ಬದಲು ಹಣ ಕೊಡ್ತಾ ಇದ್ರು ಅದು ಮುಂದುವರಿಯುತ್ತೆ. 5 kg ಅಕ್ಕಿಯ ಬದಲು ರೇಷನ್ನ ಕಿಟ್ ಕೊಡ್ತೀವಿ ಅಂತ ತಿಳಿಸಿದ್ರಲ್ವ ಸ್ನೇಹಿತರೆ, ಕೊಡಲ್ಲ ಅಂದ್ಬಿಟ್ಟು ಆಹಾರ ಇಲಾಖೆ ತಿಳಿಸಿದೆ. ಮುಂದಿನ ತಿಂಗಳಿಂದ ಏನು ನಿಮಗೆ ಪೆಂಡಿಂಗ್ ಹಣ ಆಗಲಿ ಮತ್ತು 5 kg ಅಕ್ಕಿಯ ಬದಲು ಹಣ ಬರ್ತಾಯಿತ್ತು ಅದು ಕಂಟಿನ್ಯೂ ಆಗುತ್ತೆ ಅಂದ್ಬಿಟ್ಟು ತಿಳಿಸಿದ್ದಾರೆ. ಇದು ಒಂದು ಹೊಸ ಅಪ್ಡೇಟ್, ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾರಿಗೆ ಅಕ್ಕಿಯ ಬದಲು ಅಮೌಂಟ್ ಬರ್ತಾ ಇರುತ್ತೆ ಅವ್ರಿಗೆ ಇನ್ನು ಮುಂದಿನ ದಿನಗಳಲ್ಲೂ ಕೂಡ, ಇನ್ನು ಮುಂದಿನ ತಿಂಗಳಿಂದನೂ ಕೂಡ ಸೇಮ್ ಅದೇ ಥರ ಅಕ್ಕಿಯ ಅಮೌಂಟ್ ಅಂದರೆ 5 kg ಅಕ್ಕಿಯ ಬದಲು ಏನು ಹಣ ಬರ್ತಾಯಿತ್ತು ಅದು ಕಂಟಿನ್ಯೂ ಆಗುತ್ತೆ. ರೇಷನ್ ಕಿಟ್ ಕೊಡ್ತೀವಿ, 9 ಥರದ ವಸ್ತುಗಳು, 5 ಥರದ ವಸ್ತುಗಳು ಕೊಡ್ತೀವಿ ಅಂತ ತಿಳಿಸಿದ್ರಲ್ವ, ಅದು ಕೊಡಲ್ಲ ಅಂದ್ಬಿಟ್ಟು ಆಹಾರ ಇಲಾಖೆ ಒಂದು ಹೊಸ ಅಪ್ಡೇಟ್ನ ಕೊಟ್ಟಿದ್ದಾರೆ. ಸ್ನೇಹಿತರೆ, ಯಾವುದು ಬೆಟರ್ ಅಂತ ಅನ್ನೋದನ್ನು ತಿಳಿಸಿ. ಯಾಕಂತಂದರೆ ಅಮೌಂಟ್ ಬಂದರೆ ಬೆಟರಾ, ಇಲ್ಲ ಅಂತಂದರೆ ಅಕ್ಕಿ ಬಂದರೆ ಬೆಟರಾ, 10 kg ಅಕ್ಕಿ ಬಂದರೆ ಬೆಟರಾ, ಇಲ್ಲ ಅಂದರೆ ವಸ್ತುಗಳು ಏನು 9 ವಸ್ತುಗಳನ್ನ ಕೊಡ್ತೀವಿ ಅಂತ ಹೇಳಿದರು ಅದು ಬಂದರೆ ಬೆಟರಾ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರಿಗೆಲ್ಲ ಪೆಂಡಿಂಗ್ ಹಣ ಬಂದಿಲ್ಲ ಅವ್ರಿಗೆ ಗೃಹಲಕ್ಷ್ಮಿ ಹಣ ಆಗಲಿ ಮತ್ತು ಅನ್ನಭಾಗ್ಯದ ಹಣ ಆಗಲಿ ಬಿಡುಗಡೆ ಮಾಡ್ತೀವಿ, ತಡವಾಗಾದರೂ ನಿಮಗೆ ತಲುಪುತ್ತೆ ಅಂದ್ಬಿಟ್ಟು CM ಸಿದ್ದರಾಮಯ್ಯ ಅವರು ಅಪ್ಡೇಟ್ನ ಕೊಟ್ಟಿದ್ದಾರೆ. ಇದರ ಜೊತೆಗೆ ಯಾರಿಗೆಲ್ಲ ಏನಾದರೂ ಪ್ರಾಬ್ಲಮ್ ಆಗಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದರೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಕೂಡ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇದಾಗಿರುತ್ತೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್, ಕಮೆಂಟ್, ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟ್ ತೊಗೊಂಡು ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.